ಮನೋಜ್ ಇವಾಗ ಅಡ್ವಾನ್ಸ್ ಆಗಿರೋದ್ರಿಂದ ಸ್ವಲ್ಪ ಅಡ್ವಾನ್ಸಲ್ಲೇ ನಾವು ವರ್ಕೌಟ್ ಮಾಡಿಸ್ತೀವಿ. ಜೊತೆಗೆ ಬಿಗಿನರ್ಸ್ಗೆ ಏನು ಬೇಕೋ ಅದು ಕೊಡ್ತೀವಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊನೋ ಎಸ್ಥೆಟಿಕ್ಸ್. ಸೊ ನನ್ನ ಡಿ ಎಮ್ಸಲ್ಲಿ ಹೆವಿ ಮೆಸೇಜ್ಗಳು ಬರ್ತಿತ್ತು. ಸೊ ಚೆಸ್ಟ್ ವರ್ಕೌಟ್ಗೆ ಬಿಗಿನರ್ಸ್ಗೆ ಯಾವ್ದಾದ್ರು ಇದ್ದರೆ ಹೇಳಿ ಬ್ರೋ ಅಂತ. ಸೊ ಇಲ್ಲಿ ನಾವು ಈಗ ನಮ್ಮ ಕೋಚ್ ಜೊತೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ಕೋಚ್ ನಾವು ಬನ್ನಿ. ಇವರು ನಮ್ಮ ಹರೋಣ ಅಂತ, ನಮ್ಮ ಹಳೆ ಪರಿಚಯ ಜಿಮ್ಮಿಂದನು. ಸೊ ಇವರೇ ನಮಗೆ ಫಸ್ಟ್ ಈಗ ಹೇಳ್ತಾರೆ ಯಾವ್ಯಾವ ವರ್ಕೌಟು ಬೇಸಿಕ್ಕು, ಲೈಕ್ ನಾನು ಸ್ಟಾರ್ಟ್ ಮಾಡಿದಾಗ ಯಾವ್ದಾದ್ರು ಮಾಡಿಸ್ತಿದ್ರು, ನಿಮಗೂ ಅದನ್ನೇ ರೋಟೀನಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ರಿ. ಸೊ ಹಂಗೆ ಮತ್ತು ಏನು ಬೇರೆಯವ್ರು ಹೇಳಿದ್ರಂತ ಸ್ಪಿಟ್ನ ಚೇಂಜ್ ಮಾಡಬೇಡ್ರಿ ಅವ್ರು ನೋಡಿಕೊಂಡು. ಸೊ ಬಿಗಿನರ್ಸ್ ನಿಮ್ಮ ಮಜಲೆಲ್ಲ ಇನ್ನೂ ಇಂಟರಾಕ್ಷನ್ ಆಗಿರಲ್ಲ ನಿಮಗೆ. ಸೊ ಹಾಗೆ ಬೇಸಿಕಲಿ ನೀವು ಮಜಲ್ ಕನೆಕ್ಷನ್ನ ಬಿಲ್ಡ್ ಮಾಡ್ಕೊಡ್ರಿ ಏನೇ ಆದ್ರೂ. ಸೊ ಹೇಗೆ ಅವ್ರು ಪುಷ್ ಮಾಡ್ತಾರಂತ ನೀವು ಪುಷ್ ಎಲ್ಲ ಮಾಡ್ಕೊಬಿಟ್ರಿ ಸುಮ್ಮನೆ ಮೇಲೆ ಮಜಲ್ ಪೇನ್ ಆಗುತ್ತೆ ಹೊರತು ನಿಮಗೇನು ಚೇಂಜ್ ಗೊತ್ತಾಗಲ್ಲ ಬಾಡಿಲಿ, ಮತ್ತು ಯಾವ ಮಸಲ್ಗೆ ಎಫೆಕ್ಟಿವ್ ಆಗುತ್ತೆ ಅಂತ ನಿಮಗೂ ಗೊತ್ತಾಗಲ್ಲ. ಸೊ ಅಣ್ಣ ಹೇಳ್ತಾರೆ ಅದನ್ನು ನೀವು 5 ಬಿಗಿನರ್ಸ್ ನೀವು ಏನು ಇದು ಮಾಡ್ತಿದ್ದೀರಾ ಅದನ್ನೇ ಫಾಲೋ ಅಪ್ ಮಾಡ್ಕೊಂಡು ಹೋಗ್ರಿ 5, ಓಕೆನಾ. ಮತ್ತು 2 ಮಂತ್ಸ್ ಏನು ಚೇಂಜ್ ಮಾಡೋಕೆ ಹೋಗ್ಬಿಟ್ರಿ ವರ್ಕೌಟ್ನೆಲ್ಲ, ಅದನ್ನೇ ಫಾಲೋ ಅಪ್ ಹೋಗಿ ಆಮೇಲೆ ಬೇಕಾದ್ರೆ ನೀವು ಲೆವೆಲ್ ಅಪ್ ಆಗ್ರಿ. ಯಾ ಓಕೆ, ಇದು ಸ್ಟಾರ್ಟಿಂಗ್ ಬಿಗಿನರ್ ಬಂದವ್ರಿಗೆ ನಾವು ಜಸ್ಟ್ ಫ್ರೀ ಎಕ್ಸರ್ಸೈಸ್ ಎಲ್ಲ ಮಾಡ್ತೀವಿ. ಸೊ ಮನೋಜ್ ಇವಾಗ ಅಡ್ವಾನ್ಸ್ ಆಗಿರೋದ್ರಿಂದ ಸ್ವಲ್ಪ ಅಡ್ವಾನ್ಸಲ್ಲೇ ನಾವು ವರ್ಕೌಟ್ ಮಾಡಿಸ್ತೀವಿ. ಜೊತೆಗೆ ಬಿಗಿನರ್ಸ್ಗೆ ಏನು ಬೇಕೋ ಅದು ಕೊಡ್ತೀವಿ. ಓಕೆನಾ, ಸ್ಟಾರ್ಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್. ಕಮ್ ಆನ್ ಗೈಸ್. ಬಿಗಿನರ್ಸ್ಗೆ ಸ್ಟ್ರೆಂತ್ ಬಿಲ್ಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಎಕ್ಸರ್ಸೈಸ್. ಫ್ಲ್ಯಾಟ್ ಬೆಂಚ್ ಪ್ರೆಸ್. ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ಪುಷ್ ಮಾಡಬೇಕು ಅಂತ. ಸೊ ಈಗ ಪುಷ್ ಮಾಡ್ಬೇಕಾದ್ರೆ ನೀವು ಬರೀ ಕಾನ್ಸಂಟ್ರೇಟೆಡ್ ಈಗ ಎಷ್ಟು ಡೀಪಾಗಿ ಬಿಡ್ತೀರಾ ಹಂಗೆ ಪುಷ್ ಮಾಡಿ ಹೋಲ್ಡ್ ಮಾಡಬೇಕು. 2 ಸೆಕೆಂಡ್ ಹೋಲ್ಡ್ ಮಾಡಿ, ಆವಾಗ ನಿಮ್ಮ ಮಸಲ್ ಗೊತ್ತಾಗುತ್ತೆ ಯಾವ ಮಸಲ್ಗೆ ಬೀಳ್ತಿದೆ ಅಂತ. ಸುಮ್ಮನೆ ಹಿಂಗೆ ಮಾಡಿ ಸ್ಲೋ ಎಲ್ಲ ಮಾಡಬೇಡಿ. ಅದಕ್ಕೆ ನೋಡಿ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಸ್ಲೋ ಆಗಿ ರೆಸ್ಟ್ ಮಾಡಿ ಆಮೇಲೆ ಪುಷ್ ಮಾಡಿ ಹೋಲ್ಡ್ ಮಾಡಿ. ಆಗ ಹೋಲ್ಡ್ ಮಾಡಿದಾಗ ನೀವು ಚೆಸ್ಟ್ ಮಿಡ್ ಚೆಸ್ಟು ನಿಮಗೆ ಅಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ ಓಕೆನಾ. ಇದು ಸ್ಪ್ಲಿಟ್ ಮಿಷಿನ್, ಫ್ಲ್ಯಾಟ್ ಬೆಂಚ್ ಪ್ರೆಸ್ ಓಕೆನಾ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ಈಸಿಯಾಗಿ ಪುಷ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸ್ಟಾರ್ಟ್. ಸೊ ಇದು ಮಾಡೋದ್ರಿಂದ ನಿಮಗೆ ಸ್ಟ್ರೆಂತು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಚೆಸ್ಟು ಮಿಡಲ್ ಚೆಸ್ಟು ಬ್ಯಾಡ್ ಆಗುತ್ತೆ. 3 ಹೊಸ ಬಿಗಿನರ್ಸ್ಗೆ 10 to 15 ರಿಪ್ಸ್ ಬೇಕು. ಸೊ ಬಿಗಿನರ್ಸ್ ಈಗ ಏನು ನೋಡಿದ್ರಲ್ಲ, ಈಗ ನಾವು ಮಾಡಿದ್ದು ವಿತೌಟ್ ವೇಟ್ಸಲ್ಲಿ. ಸೊ ನಿಮಗೆ ಮಸಲ್ ಇಂಟರ್ ಕನೆಕ್ಷನ್ ಯಾವ ಥರ ಬಿಲ್ಡ್ ಆಗುತ್ತೆ ಅಂತ. ಸೊ ಸ್ಲೋ ಆಗಿ ತೊಗೊಂಡೋಗಿ ಅಲ್ಲಿಂದ ಪುಷ್ ಮಾಡಿ ಹೋಲ್ಡ್ ಮಾಡೋದು 2 ಸೆಕೆಂಡ್ ಹೋಗಿನ. ಬಿಗಿನರ್ಸ್ ಏನು ಇದೇ ಎಲ್ಲರೂ ತಪ್ಪು ಮಾಡೋದು. ಅದಕ್ಕೆ ನಿಮಗೆ ಏನು ಪ್ರೊಸೆಷನ್ ಮಾಡಿದ್ರು ನಿಮಗೆ ಅಲ್ಲಿ ಮಸಲ್ ಬಿಲ್ಡು ಆಗೋದಿಲ್ಲ ಎಷ್ಟು ಲೇಟ್ ಆದ್ರೂ. ಸೊ ಅದಕ್ಕೆ ಹೇಳೋದು ಮಸಲ್ ಕನೆಕ್ಷನ್ನ ಬಿಲ್ಡ್ ಮಾಡ್ಕೊಳ್ರಿ. ಸ್ಟಾರ್ಟಿಂಗ್ ಹೇಳೋದು ನಾವು ಯಾರೇ ಆದರೂ ಅಷ್ಟೇ, ನಾನು ಫಸ್ಟ್ ಅದೇ ತಪ್ಪು ಮಾಡಿದೆ. ಸೊ ನೀವು ಅದನ್ನು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಓಕೆನಾ. ಅಡ್ವಾನ್ಸ್ ಆಗಿರೋರಿಗೆಲ್ಲ ಬರೀ ಅವರು ರೆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಗ ಫಾರ್ಮ್ ಕರೆಕ್ಟಾಗಿರುತ್ತೆ. ಅಬ್ಸರ್ವ್ ಮಾಡಿರಿ ನೀವು, ನಿಮ್ಮದು ಫಾರ್ಮ್ ಇರೋಲ್ಲ, ರೆಪ್ಸ್ ಮಾತ್ರ ಹೊಡಿತೀರಾ. ಆವಾಗ ನಿಮ್ಗೇನು ಅನಿಸುತ್ತೆ, ಓ ನಮ್ಗೆ ಏನಾಗ್ತಿದೆ ಮಸಲು ಅಂತ. ಆಮೇಲೆ 2-3 ಮಂತ್ಸ್ ಅದೇ ಮಾಡ್ಕೊಂಡು ಹೋಗ್ತೀರಾ, ಆಗ ನಿಮ್ಗೇನು ರಿಸಲ್ಟ್ ಇರೋಲ್ಲ. ಸೊ ಪೋಸ್ಚರ್ ಕರೆಕ್ಟಾಗಿರಲಿ, ಮತ್ತು ಲೋ ವೇಟಿಂದನೇ ಹೈ ವೇಟ್ಸ್ಗೆ ಹೋಗಿರಿ. ಯಾಕಂದರೆ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಸೊ ಈಗೋ ಲಿಫ್ಟಿಂಗ್ ಎಲ್ಲ ಮಾಡಿಬಿಟ್ರಿ ಓಕೆನಾ. ಇದು ಇನ್ಕ್ಲೈನ್ ಡಂಬಲ್ ಪ್ರೆಸ್ ಅಂತ ಹೇಳ್ತೀವಿ. ಓಕೆ ಗೈಸ್, ಕಮ್ ಆನ್, ಪ್ರೆಸ್ ಡೌನ್. ಬಿಗಿನರ್ಸ್ಗೆ ನಾವು ಒಂದು ಜಸ್ಟ್ 10 to 15 ಕೌಂಟ್ಸ್ ಹೇಳ್ತೀವಿ. ಕಮ್ ಆನ್, ಚೂ. ಸೊ ಇವರು ಸ್ವಲ್ಪ ಇಂಟರ್ಮೀಡಿಯೇಟ್ ಇರೋದ್ರಿಂದ, ಅಡ್ವಾನ್ಸ್ ಇರೋದ್ರಿಂದ ಸೊ ಅವ್ರಿಗೆ ವೆಯ್ಟ್ ಓಡಿಸ್ತಿದ್ವಿ. ಬಟ್ ಬಿಗಿನರ್ಸ್ಗೆ ನಾವು ಜಸ್ಟ್ 2.5 to 5 kg ಒಳಗಡೆ ಓಡಿಸ್ತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಹಿಂಗೆ ಯಾವ ಥರ ಬಿಡ್ತಾರೆ, ಯಾವ ಥರ ಸ್ಲೋ ಡೌನ್ ಮಾಡ್ತಾರೆ, ಬ್ರೀತಿಂಗ್ ಹಿಂಗೆ ಮಾಡ್ತಾರೆ ಅಂತ. ಬ್ರೀತಿಂಗ್, ಬ್ರೀತ್ ಔಟ್. ನೀವು ಒಂದೊಂದು ರಿಪ್ಸ್ ಮಾಡ್ಬೇಕಾದ್ರೆ ಒಂದೊಂದು ಕೌಂಟ್ ಮಾಡಬೇಕು. ಬ್ರೀತಿಂಗ್, ಬ್ರೀತ್ ಔಟ್ ಮಾಡಬೇಕು. ಓಕೆ, ಇದು 3rd ವರ್ಕೌಟ್ ಆ್ಯಕ್ಚುಲಿ. ಇದನ್ನು ಬಟರ್ಫ್ಲೈ ಅಂತ ಹೇಳ್ತೀವಿ, ಇನ್ನೊಂದು ಹೆಸರು ಪೆಕ್ಟಿಕ್ ಫ್ಲೈ ಅಂತ ಹೇಳ್ತೀವಿ ಓಕೆನಾ. ಸೊ ಪೊಸಿಷನ್ ನೋಡಿ ಹೆಂಗಿರುತ್ತೆ, ಬಿಡಬೇಕಾದ್ರೆ ಸ್ಲೋ ಡೌನಾಗಿ ಬಿಡಬೇಕು. ಓಕೆ, ನೆಕ್ಸ್ಟು ಮಸಲ್ನ ಟೈಟ್ ಇಟ್ಕೊಂಡು ಮಾಡಬೇಕು. ಸ್ಕ್ವಾಟ್. 3 more. ಸೊ ಪೆಕ್ಟೈಕಲ್ ಮಾಡಬೇಕಾದ್ರೆ ಎಲ್ಬೋನ ರಿಲೀಸ್ ಮಾಡಬೇಕಾದ್ರೆ ಎಲ್ಬೋನ ಜಾಸ್ತಿ ಫೋಲ್ಡ್ ಮಾಡಬೇಡ್ರಿ. ಒಂದು ಮೀಡಿಯಮ್ ರೇಂಜ್ಗೆ ಪುಷ್ ಮಾಡಬೇಕಾದ್ರೆ ಎಲ್ಬೋ ಸ್ಟ್ರೈಟ್ ಇರಬೇಕು ಓಕೆನಾ. ಹಿಂಗೆಲ್ಲ ನಿಮಗೆ ಈ ಥರ ಎಲ್ಲ 90 ಡಿಗ್ರಿ ಇಲ್ಲ, ಸಾರಿ
80 ಡಿಗ್ರಿ 70 ಡಿಗ್ರಿ ಎಲ್ಲ ವರ್ಕ್ ಮಾಡಬಾರ್ದು. ಫುಲ್ ಸ್ಕ್ವೀಸ್ ಮಾಡಬೇಕಾದ್ರೆ ಸ್ಟ್ರೈಟಾಗಿ ಸ್ಕ್ವೀಸ್ ಮಾಡಬೇಕು, ಎಲ್ಬೋ 90 ಡಿಗ್ರಿ ಇರಬೇಕು. ಮತ್ತು ರಿಲೀಸ್ ಮಾಡ್ಬೇಕಾದ್ರೆ ಒಂದು 80% ಸ್ಟ್ರೆಚರ್ ಮಾಡಬೇಕು, ಓಕೆನಾ. ಚೆಸ್ಟ್ನ ಅಪ್ಪಿಟ್ಟಿರಿ ಮತ್ತು ಫುಲ್ಲು ಡೌನ್ ಮಾಡಬೇಡ್ರಿ. ಇದು ಮಾಡ್ಬೇಕಾದ್ರೆ ಚೆಸ್ಟ್ ವರ್ಕೌಟ್ ಮಾಡ್ಬೇಕಾದ್ರೆ ಯಾವತ್ತೂ ಅಪ್ನ ಟೈಟ್ ಮಾಡಿ, ಹಿಪ್ನ ಲಾಕ್ ಮಾಡಿ, ಹಿಂದ್ಗಡೆ ಬ್ಯಾಕ್ನ ಲಾಕ್ ಮಾಡಿ, ಇಲ್ಲಿಂದ ಪುಷ್ ಮಾಡ್ಬೇಕು ಇಲ್ಲಿಗೆ ಫ್ರಂಟ್, ಓಕೆನಾ. This one beginner ಇದು ಡಿಕ್ಲೈನ್ ಅಂತ ಹೇಳ್ತೀವಿ. ಡಿಕ್ಲೈನ್ ಇಸ್ ಡಿಕ್ಲೈನ್ಡ್ ಡಬಲ್ ಪ್ರೆಸ್. ಪ್ರೆಸ್ ಕಮಾಂಡ್ ಇದು ಜಸ್ಟ್ ಒಂದು 10 reps ಮಾಡಿಸ್ತೀವಿ ಒಂದು ಬಿಗಿನರ್ಸ್ಗೆ. ಸೊ ಈ ಬಿಗಿನರ್ಗೆ 5th ವರ್ಕೌಟ್, ಲಾಸ್ಟ್ ವರ್ಕೌಟ್. ಹಿಂದಗಡೆ ಸ್ಕ್ವೀಸ್ನ ಡೌನ್ ಮಾಡಬೇಕು, ಡೌನ್ ಮಾಡಿ ಚೆಸ್ಟ್ನ ಬರ್ತಾ ಚೆಸ್ಟ್ನ ಟೈಟ್ ಮಾಡ್ಕೊಳ್ತಾ ಬರಬೇಕು. ಚೆಸ್ಟ್ ದಟ್ಸ್ ಗುಡ್. ಸೊ ಪೊಸಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಯಾವುದೇ ನೀವು ವರ್ಕೌಟ್ ಮಾಡೋದು ಅದು ಎಲ್ಲರೂ ಮಾಡ್ತಾರೆ ಆ್ಯಕ್ಚುಲಿ 90% ಇರೋದು. ಸೊ ಯಾರು 10% ಮೇಲೆ 10% ಮೇಲೆ ಫೋಕಸ್ ಮಾಡ್ತಾರೋ ಅವ್ರಿಗೆ ಪರ್ಫೆಕ್ಟ್ ಬಾಡಿ ಇದು ಮಾಡ್ತಾರೆ ಆ್ಯಕ್ಚುಲಿ. ಅಂದರೆ ಕಂಪ್ಲೀಟ್ 100% ಬರಬೇಕು. ಎಷ್ಟೋ ಜನ ಮಾಡ್ತಾರೆ, ಸುಮ್ಮನೆ ಬೇಕಾಬಿಟ್ಟಿ ಮಾಡ್ತಾರೆ ಅದು ವರ್ಕೌಟ್ ಮಾಡೋ ಟೈಮಲ್ಲಿ. ಸೊ ಅದೆಲ್ಲ ಒಂದು 80% ಇರುತ್ತೆ ಆ್ಯಕ್ಚುಲಿ. ಇನ್ನು 20% ಪರ್ಫೆಕ್ಟಾಗಿ ಫೋಕಸ್ ಮಾಡಲ್ಲ ಯಾವುದೇ ಒಂದು ವರ್ಕೌಟ್ ಮಾಡಬೇಕಾದ್ರೂ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟು. ಸೊ ನೀವು ಅಬ್ಸರ್ವ್ ಮಾಡಿ. ನೋಡ್ರಿ, ಅಣ್ಣಕ್ಕಿನ್ನ ಬಯಸಿದ್ದು ತಪ್ಪಾಯ್ತು ನಮ್ದು. ಸೊ ಗೈಸ್, ಈಗ 5 ಬಿಗಿನರ್ಸ್ ಎಕ್ಸಸೈಸ್ ನೋಡ್ಕೊಂಡ್ರಿ ಅಲ್ವಾ. ಸೊ ಅದನ್ನೇ ರೋಟೀನ ನೀವು ಆ್ಯಡ್ ಮಾಡಿರಿ, ಓಕೆನಾ. 2 ಮಂತ್ಸ್ವರೆಗೂ ಏನೂ ಚೇಂಜ್ ಮಾಡಬೇಡ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ, ಓಕೆನಾ. ಏನಾದರೂ ನಿಮಗೆ ಎಕ್ಸ್ಟ್ರಾ ಇನ್ನೂ ಬೇರೆ ಏನಾದರೂ ನಾಲೆಜ್ ಬೇಕಿದ್ರೆ ಹೊಸ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಾಗಲಿ ಇಲ್ಲಾಂದರೆ ಯೂಟ್ಯೂಬಲ್ಲಾದರೂ ಕಮೆಂಟ್ ಮಾಡಿರಿ, ಓಕೆನಾ. ನಿಮ್ಗೆ ಇನ್ನೂ ಬೇರೆ ಥರ ಎಲ್ಲ ವೀಡಿಯೋಸ್ ಬೇಕಂದರೆ ಸೊ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್. ಬಾಯ್.